ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಮಹಾನುಭಾವರಾದ ಅವಧೂತ ಜಡಭರತನು ನುಡಿದ ತತ್ವಗರ್ಭಿತವಾದ ಈ ವಾಕ್ಯಗಳು ರಹುಗಣ ರಾಜನಿಗೆ ಆತನಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಗೌರವವನ್ನು ಇನ್ನೂ ಹೆಚ್ಚಿಸಿದವು. ಆ ಮಹನೀಯನಿಂದ ಇನ್ನೂ ಹೆಚ್ಚು ತತ್ವಗಳನ್ನು ವಿಚಾರಗಳನ್ನು ಕೇಳಿ ತಿಳಿಯಬೇಕೆಂದು ರಾಜನು, ಓ ಮಹರ್ಷಿವರ್ಯ, ಲೋಕಕ್ಷೇಮವನ್ನೇ ಮುಖ್ಯವಾಗಿ ಎಣಸಿ ಗೂಢವಾದ ಈ ವೇಷದಿಂದ ಸಂಚರಿಸುತ್ತಿರುವ ನೀನು ಯಾರೆಂಬುದು ನನಗೆ ತಿಳಿಯಲಿಲ್ಲ. ಆತ್ಮಜ್ಞಾನಶೀಲನಾಗಿ ಯಾವ ಪ್ರಾಣಿಯನ್ನು ದ್ವೇಷಿಸದೆ ಶತ್ರು ಮಿತ್ರರೆಂಬ ಭಿನ್ನ ಭಾವನೆಯೇ ಇಲ್ಲದೆ ಸರ್ವರಲ್ಲೂ ಸಮಭಾವವುಳ್ಳವನಾಗಿ ಅಪರಾಧಿಯಾದ ನನ್ನನ್ನು ಕರುಣೆಯನ್ನು ವ್ಯಕ್ತಪಡಿಸುತ್ತಿರುವ ನಿನ್ನ ಪಾದಗಳಿಗೆ ವಂದಿಸುತ್ತೇನೆ. ನನಗೆ ಇನ್ನೂ ಕೆಲವು ಸಂದೇಹಗಳಿವೆ. ಓ ಯೋಗೀಶ್ವರ, ನೀನಲ್ಲದೆ ಅವುಗಳನ್ನು ಸಮರ್ಪಕವಾಗಿ ಬಿಡಿಸಿ ಮೂಢಾತ್ಮನಾದ ನನಗೆ ಹೇಳುವ ಗುರುವರ್ಯರು ಮತ್ತೊಬ್ಬರಿಲ್ಲ. ನಾವು ಕಾರ್ಯಗಳನ್ನು ಮಾಡುವಾಗ ಬೆವರು ನಿಟ್ಟುಸಿರು ಮುಂತಾದ ಶ್ರಮ ಚಿಹ್ನೆಗಳನ್ನು ಪ್ರತ್ಯಕ್ಷವಾಗಿ ಕಾಣುತ್ತಿರುವವಲ್ಲವೇ? ಹೀಗಿರುವಾಗ ಆತ್ಮನಿಗೆ ಈ ಬಗೆಯ ಯಾವ ವಿಕಾರವೂ ಇಲ್ಲವೆಂದು ನೀನು ಹೇಳುವೆ. ದೇಹದೊಂದಿಗೆ ಕೂಡಿರದಿದ್ದರೆ ಆತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವೆಂದು ಉಂಟಾಗುವುದು. ದೇಹಕ್ಕೆ ಮೇಲೆ ಹೇಳಿದಂತೆ ಆಯಾಸಾದಿಗಳು ಕಂಡುಬಂದಾಗ ಅದರ ಸಂಬಂಧದಲ್ಲಿರುವ ಜೀವಾತ್ಮನು ಆಯಾಸಗೊಂಡಂತಾಗಲಿಲ್ಲವೇ? ಅದರ ತತ್ವವನ್ನು ಚೆನ್ನಾಗಿ ತಿಳಿಯಬೇಕೆಂದು ಆಸೆಯಾಗಿರುವುದು. ಅದನ್ನು ದಯವಿಟ್ಟು ತಿಳಿಸು ಎಂದನು. ಆಗ ಆ ಯೋಗಿ ಪುಂಗವನು, ರಾಜ, ಲೋಕದಲ್ಲಿ ನಾವು ಎಲ್ಲೆಲ್ಲೂ ಸ್ಥಾವರ ಜಂಗಮ ವಸ್ತುಗಳನ್ನು ನೋಡುತ್ತಿದ್ದೇವಷ್ಟೇ. ಇವೆಲ್ಲವೂ ಪಂಚಭೂತಗಳ ವಿಕಾರಗಳೆಂದು ತಿಳಿ. ಜೀವಾತ್ಮನ ಕರ್ಮ ವಿಶೇಷದಿಂದ ಅವುಗಳಲ್ಲಿ ಕೆಲವು ಸಂಚಾರ ಶಕ್ತಿಯನ್ನುಂಟಾಗಿ ವಿವಿಧ ವಿಚಿತ್ರ ಪ್ರಾಣಿಗಳಾಗಿ ಕಂಡುಬರುವವು. ಈ ಪಲ್ಲಕ್ಕಿಯನ್ನು ಹೊತ್ತಿರುವ ಶರೀರಗಳು ಅಂಥವೇ. ಜೀವ ಸಂಪರ್ಕವನ್ನು ಹೊಂದದ ಕಲ್ಲು ಮಣ್ಣು ಮುಂತಾದವು ಅಚರಗಳಾಗಿ ಬಿದ್ದಿರುವವು. ಸ್ವಲ್ಪ ಹೊತ್ತು ದೇಹಾಭಿಮಾನವನ್ನು ಒತ್ತಟ್ಟಿಗಿಟ್ಟು ವಸ್ತು ವಿಚಾರ ಮಾಡೋಣ. ಅಲ್ಲಿ ನೋಡು, ನೆಲದ ಮೇಲೆ ಕಾಲುಗಳಿವೆ, ಅವುಗಳ ಮೇಲೆ ಕಣಕಾಲುಗಳು, ಅದರ ಮೇಲೆ ಮೊಣಗಾಲುಗಳು, ಅವುಗಳ ಮೇಲೆ ತೊಡೆಗಳ ಮೇಲೆ ನಡು, ಅದರ ಮೇಲೆ ಎದೆ, ಅದರ ಮೇಲೆ ಹೆಗಲು, ಆ ಹೆಗಲಿನ ಮೇಲೆ ಪಲ್ಲಕ್ಕಿ, ಅದರಲ್ಲಿ ಸಾವಿರ ದೇಶಕ್ಕ ಅರಸನೆಂದು ಕರೆಯಲ್ಪಡುವ ಒಂದು ಶರೀರ. ಹೀಗೆ ಕಾಲನಿಂದ ಹಿಡಿದು ಆ ಶರೀರದವರೆಗೆ ಇರುವ ಒಂದೇ ಬಗೆಯ ಮಾಂಸಖಂಡಗಳಿಗೆ ಬೇರೆ ಬೇರೆ ಹೆಸರುಗಳಿರುವಂತೆಯೇ ಪಲ್ಲಕ್ಕಿಯಲ್ಲಿರುವ ಮಾಂಸದ ಮುದ್ದೆಗೂ ರಾಜನೆಂಬ ಒಂದು ಹೆಸರು ಏರ್ಪಟ್ಟಿದೆ. ಆ ಮಾಂಸದ ಮುದ್ದೆಯ ನಾನು ಸಿಂಧು 1000 ದೇಶಗಳಿಗೆ ರಾಜನೆಂದು ಒಂದು ಅಭಿಮಾನವು ಬಾಧಿಸುತ್ತಿರುವುದರಿಂದಲೇ ಅಲ್ಲವೇ ನೀನು ಈ ಜನಗಳನ್ನು ಬಿಟ್ಟಿ ಕೆಲಸಕ್ಕೆ ನಿಯಮಿಸಿ ದಯಾಶೂನ್ಯನಾಗಿ ವರ್ತಿಸುತ್ತಿರುವೆ? ಇವರುಗಳಿಗೆ ಅನ್ನವಿಟ್ಟು ಕಾಪಾಡುವವನು ನಾನೇ ಎಂಬ ಅಹಂಕಾರವು ನಿನ್ನ ಮನಸ್ಸನ್ನು ಆಶ್ರಯಿಸಿದೆ. ಈ ದೇಹಾತ್ಮ ಭಾವವು ನಾನೇ ಪ್ರಭುವೆಂಬ ಅಹಂಭಾವವು ಹುಟ್ಟಿದಿದ್ದ ಪಕ್ಷದಲ್ಲಿ ನಾನಿವರನ್ನು ಕಾಪಾಡುವವನು ಎಂಬ ಅಹಂಕಾರವು ಹುಟ್ಟಲಾರದು. ಸರ್ವರಲ್ಲೂ ಸಂಭಾವದಿಂದ ವ್ಯಾಪಿಸಿರುವ ಈ ಜಗದೀಶ್ವರನ ಅಂಶತತ್ವವನ್ನು ತಿಳಿಯದೆ ನಾನೇ ಇವುಗಳಿಗೆಲ್ಲ ಕಾರಣಕರ್ತನೆಂದು ತಿಳಿಯುತ್ತಿರುವುದೇ ಅಜ್ಞಾನವಶವಾದ ಈ ಭಾವನೆಗಳಿಗೆಲ್ಲ ಕಾರಣ. ಆತ್ಮತತ್ವವು ಕೇವಲ ಜ್ಞಾನ ಸ್ವರೂಪವಾದುದು. ಅದಕ್ಕೆ ಕರ್ಮ ಸಂಬಂಧವಿಲ್ಲ. ಅದಕ್ಕೆ ಹೊರಗೆ ಒಳಗೆ ಮೇಲೆ ಕೆಳಗೆ ಎಂಬ ಸ್ಥಳಭೇದಗಳಿಲ್ಲ. ಅದು ಎಲ್ಲೆಲ್ಲಿಯೋ ಏಕಾಕಾರವಾಗಿರುವುದು. ಅದು ಸ್ವಯಂ ಪ್ರಕಾಶವಾಗಿರುವುದು. ಹಸಿವು, ಬಾಯಾರಿಕೆ, ದುಃಖ, ಮೋಹ, ಜರಾಮರಣಗಳು ಎಂಬಿ ಷಡೂರ್ಮಿಗಳಿಗೂ ಅದು ಒಳಪಟ್ಟದ್ದಲ್ಲ. ಆ ಪರಬ್ರಹ್ಮ ತತ್ವವನ್ನೇ ಭಗವಂತನೆಂದು, ನಾರಾಯಣನೆಂದು, ವಾಸುದೇವನೆಂದು ಜ್ಞಾನಿಗಳು ಕರೆಯುವವರು. ಇಂತಹ ವಿಶ್ವವ್ಯಾಪ್ತನಾದ ಭಗವದ್ಭಕ್ತಿಯ ಉಪಾಸಕರಾದ ಜ್ಞಾನಿಗಳ ಪಾದಧೂಳಿಯನ್ನು ಸೇವಿಸುವುದರಿಂದಲೇ ಅಂತಹ ಆತ್ಮನ ನಿಜಸ್ಥಿತಿಯನ್ನು ಅರಿಯಬಹುದಲ್ಲದೆ ಯಜ್ಞಯಾಗಾದಿಗಳು, ತಪಸ್ಸು, ದಾನ ಧರ್ಮಗಳು, ವೇದಶಾಸ್ತ್ರಾಭ್ಯಾಸ ಮುಂತಾದ ಯಾವ ಪ್ರಯತ್ನವೂ ಅದನ್ನು ಗಳಿಸಿಕೊಡಲಾರದು. ಭಗವದ್ಭಕ್ತರಾದ ಮಹಾತ್ಮರು ಪುಣ್ಯಶ್ಲೋಕನಾದ ಭಗವಂತನಲ್ಲೇ ಚಿತ್ತಪಟ್ಟು ಅವನ ಗುಣವರ್ಣನೆ ರೂಪವಾದ ಮಂಗಳಕರ ನಾಮಗಳನ್ನೇ ಸ್ಮರಿಸುತ್ತಿರುವ ಆದುದರಿಂದ ಅವನ ಪಾದಾನುಗ್ರಹವೇ ಆತ್ಮಜ್ಞಾನವನ್ನುಂಟು ಮಾಡಲು ಪರಮ ಸಾಧನವಾಗಿರುವುದು. ಇನ್ನು ನನ್ನ ಪರಿಚಯವನ್ನು ಕೇಳಿದೆಯಲ್ಲವೇ? ಹೇಳುವೆನು ಕೇಳು. ನಾನು ನಾಭಿರಾಜನ ಮಗನಾದ ಭರತನೆಂಬ ರಾಜನಾಗಿದ್ದನು.
ರಾಜತ್ವ ರಾಜ ರಾಜತ್ವದ ಸಕಲ ಭೋಗ ಭಾಗ್ಯಗಳನ್ನು ಸ್ವರ್ಗಾದಿ ಭೋಗಗಳನ್ನು ಪರಿತ್ಯಜಿಸಿ ವೈರಾಗ್ಯದಿಂದ ಆತ್ಮತತ್ವ ಚಿಂತಾಪರನಾಗಿದ್ದ ನನಗೆ ಕರ್ಮವಶದಿಂದ ಒಮ್ಮೆ ಒಂದು ಜಿಂಕೆಯ ಮರಿಯು ಸಂಬಂಧ ಉಂಟಾಯಿತು. ಪರದೇಶಿಯಾಗಿದ್ದ ಅದರ ವಿಷಯದಲ್ಲುಂಟಾದ ಮೋಹವು ಮರಣಕಾಲದಲ್ಲೂ ನನ್ನನ್ನು ಬಿಡದೆ ಕಾಡಿದ್ದರಿಂದ ಮರುಜನ್ಮದಲ್ಲಿ ತತ್ಫಲವಾಗಿ ಜಿಂಕೆಯ ಜನ್ಮವೆತ್ತಿದನು. ಪೂರ್ವಜನ್ಮದಲ್ಲಿ ಮಾಡಿದ್ದ ಜನ್ಮ ಸಾಧನೆಯಿಂದ ಆ ಪಶು ಜನ್ಮದಲ್ಲೂ ನನ್ನ ಸ್ವರೂಪ ಜ್ಞಾನವಿದ್ದುದರಿಂದ ಆ ಜನ್ಮದಲ್ಲಿ ಯಾವ ಸಂಬಂಧವನ್ನು ಇಟ್ಟುಕೊಳ್ಳದೆ ಕಾಲಯಾಪನೆ ಮಾಡಿ ದೇಹಾಂತ್ಯದಲ್ಲಿ ಮನುಷ್ಯ ಜನ್ಮ ಪ್ರಾಪ್ತವಾಗಿ ಬ್ರಾಹ್ಮಣ ದೇಹವನ್ನು ಹೊಂದಿದನು. ಈ ಜನ್ಮದಲ್ಲಿ ಯಾರ ಸ್ನೇಹ ಸಂಪರ್ಕಗಳಿಂದ ಮತ್ಯಾವ ಆಪತ್ತು ಒದಗುವುದೋ ಎಂದು ಕಿವುಡನಂತೆಯೂ ಮೂಗನಂತೆಯೂ ಹುಚ್ಚನಂತೆಯೂ ಆ ವೇಷದಲ್ಲಿ ನಿಂತಲ್ಲಿ ನಿಲ್ಲದೆ ಸಮಸ್ತ ಸಂಘಗಳನ್ನು ನೀಗಿ ಭೂ ಸಂಚಾರದಿಂದ ಪ್ರಾರಬ್ಧ ಕರ್ಮ ಅನುಭವಕ್ಕಾಗಿ ಜೀವಿಸುತ್ತಿರುವೆನು. ಅಭಿಮಾನವು ಜೀವಾತ್ಮನನ್ನು ಸಂಸಾರದಲ್ಲಿ ಹೇಗೆ ಬಂಧಿಸಿಡುವುದು ಎಂಬುದಕ್ಕೆ ನನ್ನ ಜೀವಿತವೇ ಉತ್ತಮವಾದ ಪಾಠವನ್ನು ಕಲಿಸಿರುವುದಾದ್ದರಿಂದ ಮೊದಲನೆಯದಾಗಿ ಗೇಹ ದೇಹ ಪತ್ನಿ ಪುತ್ರಾದಿಗಳು ಆಪ್ತ ಮಿತ್ರಾದಿಗಳು ಅಧಿಕಾರ ಪದವಿಗಳು ಮುಂತಾದವುಗಳಲ್ಲುಂಟಾಗುವ ಮೋಹವೆಂಬ ವೃಕ್ಷವನ್ನು ಕತ್ತರಿಸಿ ಭಗವದ್ಭಕ್ತಿಯನ್ನು ಬೆಳೆಸಿಕೊಂಡರಲ್ಲದೆ ಆ ಸರ್ವೇಶ್ವರನ ಪಾದ ಮೂಲವನ್ನು ಸೇರಲು ಅನ್ಯಥಾ ಉಪಾಯವಿಲ್ಲವೆಂಬ ದೃಢ ನಿಶ್ಚಯವು ನನಗುಂಟಾಗಿದೆ ಎಂದು ತನ್ನ ವೃತ್ತಾಂತವನ್ನು ತಿಳಿಸಿದನು. ಭರತ ಋಷಿಯು ಮುಂದುವರಿದು, ರಾಜೇಂದ್ರ, ಪ್ರಕೃತಿ ಎಂಬುದೇ ಜೀವನನ್ನು ಕರ್ಮ ಮಾರ್ಗದಲ್ಲಿ ತಳ್ಳಿ ಸತ್ವ ರಜಸ್ತಮೋ ಗುಣಗಳಿಗೆ ಒಳಪಡಿಸುವುದು. ಜೀವನು ಪುರುಷಾರ್ಥಗಳನ್ನು ಗಳಿಸಬೇಕೆಂಬ ಆತುರಕ್ಕೆ ವಶನಾಗಿ ಸಂಸಾರವೆಂಬ ಮಹಾರಣ್ಯದಲ್ಲಿ ಸುತ್ತಿ ಸುತ್ತಿ ಸಾಯುತ್ತಿರುವವರು ವಿವಿಧ ಕರ್ಮಗಳ ವಶನಾಗಿಯೇ ನಾನಾ ಜನ್ಮಗಳನ್ನು ಹೊಂದಿ ಇಂದ್ರಿಯಗಳೆಂಬ 6 ಮಂದಿ ಕಳ್ಳರ ವಶವಾಗಿ ಅಲ್ಪ ಸ್ವಲ್ಪ ಪುಣ್ಯ ಕರ್ಮಗಳಿಗೂ ಆಸ್ಪದವಿಲ್ಲದೆ ಸುಲಿಸಲ್ಪಡುವನು. ಈ ಸಂಸಾರವೆಂಬ ಘೋರ ಅಡವಿಯಲ್ಲಿ ಸರಿ ಸೀಳು ನಾಯಿ ಮುಂತಾದ ಕಾಡು ಮೃಗಗಳಂತೆ ಹೆಂಡಿರು ಮಕ್ಕಳು ಬಂಧು ಬಾಂಧವೆಂಬ ಹಲವರಿಂದ ವಿವಿಧ ರೀತಿಯಿಂದ ಪೀಡಿಸಲ್ಪಡುವನು. ಆಗಾಗ ಭೋಗವಸ್ತುಗಳನ್ನು ಆಕ್ಷೇಪಿಸಿ ಮುಹೂರ್ತ ಕಾಲ ಆದ್ದರಿಂದ ಪಟ್ಟ ಸುಖಕ್ಕಾಗಿ ದೀರ್ಘಕಾಲದವರೆಗೆ ವಿವಿಧ ಕಷ್ಟ ನಷ್ಟಗಳ ಪಾಲಾಗಿ ದುಃಖಿಸುವನು. ಹಣಕ್ಕಾಗಿ ಬಾಯಿ ಬಿಡುತ್ತಾ ನೀಚ ಸೇವಾದಿಗಳನ್ನು ಮಾಡಿ ವೃಥಾ ಆಯಾಸ ಹೊಂದಿ ಹಾಗೆ ಗಳಿಸಿದ ಆ ದ್ರವ್ಯದಿಂದ ಆಪ್ತರೆಂದು ತನ್ನ ಸ್ವಜನರನ್ನು ಪೋಷಿಸಿ ಕೊನೆಯಲ್ಲಿ ನಿರಾಶನಾಗಿ ಸಂಕಟಕ್ಕೀಡಾಗುವನು. ಆದುದರಿಂದ ರಹುಗಣ ಪ್ರಾರಬ್ಧ ಕರ್ಮಾನುಸಾರ ಸಂಸಾರದಲ್ಲಿರುವಾಗಲೂ ಮದಮೋಹಗಳೀಡಾಗದೆ ಸಮಸ್ತ ಭೂತಗಳಲ್ಲೂ ಸ್ನೇಹವುಳ್ಳವನಾಗಿ ಶಬ್ದಾದಿ ವಿಷಯ ಸುಖಗಳಲ್ಲಿ ಮನಸ್ಸನ್ನಿಡದೆ ಆತ್ಮಜ್ಞಾನವೆಂಬ ಶಸ್ತ್ರದಿಂದ ಪ್ರಕೃತಿ ಸಂಬಂಧವೆಂಬ ವೃಕ್ಷವನ್ನು ಕತ್ತರಿಸಿ ಸಂಸಾರವೆಂಬ ಈ ಘೋರಾರಣ್ಯವನ್ನು ದಾಟುವನಾಗು. ಅಭಿಮಾನವೆಂಬ ಬಂಧವನ್ನು ಕಳೆದುಕೊಳ್ಳದಿದ್ದರೆ ವಿಷ್ಣು ಸ್ಥಾನವನ್ನು ಹೊಂದುವುದು ಸಾಧ್ಯವಾಗದು. ಹೀಗೆಂದು ಅನೇಕ ವಿಧದಿಂದ ಆತ್ಮತತ್ವವನ್ನು ಬೋಧಿಸಿದನು. ರಹುಗಣರಾಜನು ತತ್ವಾನ್ವೇಷಿಯಾಗಿ ಹೊರಟಿದ್ದ ತಾನು ಆ ಮಹಾನುಭಾವನಿಗೆ ಅಪರಾಧವನ್ನು ಮಾಡಿದ್ದರೂ ಅದನ್ನು ಲಕ್ಷ್ಯಕ್ಕೆ ತಾರದ ತತ್ವೋಪದೇಶ ಮಾಡಿ ಮಹೋಪಕಾರ ಮಾಡಿದ್ದಕ್ಕಾಗಿ ಪಾದಾಭಿವಂದನೆ ಮಾಡಿ ಆತನ ಉಪಕಾರವನ್ನು ಕೊಂಡಾಡಿದನು. ತರುವಾಯ ಜಡಭರತನು ಆತನಿಂದ ವಿಶೇಷವಾಗಿ ಸತ್ಕೃತನಾಗಿ ಎಂದಿನಂತೆ ಸ್ವೇಚ್ಛೆಯಾಗಿ ಹೊರಟು ನಡೆದನು. ಆ ಮಹಾನುಭಾವನಿಂದ ಸಂಸಾರಾಟವಿಯು ವಿಚಿತ್ರ ಸ್ವಭಾವವನ್ನು ಅರಿತ ರಹುಗಣನು ಅಜ್ಞಾನದಿಂದ ಉಂಟಾದ ದೇಹಾತ್ಮಾಭಿಮಾನವನ್ನು ತಾನು ರಾಜನೆಂಬ ದುರ್ಮದ ಅಹಂಕಾರಗಳನ್ನು ನೀಗಿದನು. ಸಜ್ಜನ ಸಹವಾಸದಿಂದ ಎಂತಹ ಪ್ರಯೋಜನ ಉಂಟಾಗುವುದೆಂಬುದು ಭಗವದ್ಭಕ್ತರ ಸಹವಾಸವು ಸ್ವಲ್ಪ ಕಾಲದ ಮಟ್ಟಿಗೆ ದೊರೆತರೂ ಅಜ್ಞಾನಿಗಳ ಮನಸ್ಸನ್ನು ಶುದ್ಧಿಗೊಳಿಸಿ ಅದು ಹೇಗೆ ಆತ್ಮೋದ್ಧಾರಕವಾಗುವುದೆಂಬುದು ಭರತ ರಾಜರ್ಷಿಯು ಮತ್ತು ರಾಜ ರಹುಗಣ ಈ ಚರಿತ್ರೆಯಿಂದ ಚೆನ್ನಾಗಿ ವ್ಯಕ್ತವಾಗುವುದು. ಶುದ್ಧವಾದ ಸಾತ್ವಿಕ ಗುಣ ನಡತೆಗಳಿಂದ ಪವಿತ್ರವೂ ಮಂಗಳಕರವೂ ಆದ ಈ ಚರಿತ್ರೆಯು ಆಯುಷ್ಯು ಐಶ್ವರ್ಯಗಳನ್ನು ಸ್ವರ್ಗ ಮೋಕ್ಷಗಳನ್ನು ಗಳಿಸಿಕೊಡುವಲ್ಲಿ ಸಮರ್ಥವಾಗಿರುವುದು. ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಜಡಭರತನ ಪುಣ್ಯಕಥೆಯನ್ನು ಹೀಗೆ ವಿವರಿಸಿದ ಮೇಲೆ ಸುಖಮಹರ್ಷಿಗಳು, ರಾಜೇಂದ್ರ, ಪುಣ್ಯಶ್ಲೋಕನಾದ ಆ ಭರತರಾಜನ ವಂಶವಿಸ್ತಾರವನ್ನು ಹೇಳುವೆನು ಕೇಳು. ಈ ಭರತರಾಜನಿಗೆ ಸುಮತಿ ಎಂಬ ಮಗನಿದ್ದನು.
ಅವನಿಗೆ ಧರ್ಮಪತ್ನಿಯಾದ ಗೃಧ್ರಸೇನೆ ಎಂಬುವಳಲ್ಲಿ ದೇವಾಜಿತ್ತನೆಂಬ ಮಗನು ಹುಟ್ಟಿದನು. ಅವನಿಗೆ ಅಸುರಿ ಎಂಬ ಭಾರ್ಯೆಯಲ್ಲಿ ದೇವದ್ಯುಮ್ನವೆಂಬ ಮಗನು, ಅವನಿಗೆ ಧೇನುಮತಿ ಎಂಬುವಳಲ್ಲಿ ಪರಮೇಷ್ಠಿ ಎಂಬ ಪುತ್ರನು ಜನಿಸಿದರು. ಈ ಪರಮೇಷ್ಠಿಯು ಸುವರ್ಚಲೆ ಎಂಬ ತನ್ನ ಭಾರ್ಯೆಯಲ್ಲಿ ಪ್ರತೀಹನೆಂಬ ಮಗನನ್ನು ಪಡೆದನು. ಈ ಪ್ರತೀಹನು ಅನೇಕ ಮಂದಿ ಜ್ಞಾನಿಗಳನ್ನು ಆಶ್ರಯಿಸಿ ಆತ್ಮವಿದ್ಯೆಯಲ್ಲಿ ಪಾರಂಗತನಾಗಿ ಶುದ್ಧ ಮನಸ್ಸಿನಿಂದ ಯಾವಾಗಲೂ ಪರಮಪುರುಷನನ್ನೇ ಆರಾಧಿಸುತ್ತಿದ್ದನು. ಈ ಪ್ರತೀಹನಿಗೆ ಪತಿಹರ್ತೃ, ಪ್ರಸೂತ್ಯ, ಪ್ರಸೂತೃ, ಉದ್ಗಾತೃ ಎಂಬ ಹೆಸರಿನ 3 ಮಂದಿ ಮಕ್ಕಳಾದರು. ಅವರಲ್ಲಿ ಹಿರಿಯ ಮಗನು ತನ್ನ ಪತ್ನಿ ಸ್ತುತಿ ಎಂಬುವಳಲ್ಲಿ ಅಜ, ಭೂಮ ಎಂಬಿಬ್ಬರು ಮಕ್ಕಳನ್ನು ಪಡೆದನು. ಅವರಲ್ಲಿ ಭೂಮನು ತನ್ನ ಭಾರ್ಯೆ ಋಷಿಕತ್ಸೆ ಎಂಬವಳಲ್ಲಿ ಉದ್ಗೀತನೆಂಬ ಪುತ್ರನನ್ನು ಪಡೆದನು. ಇವನಿಗೆ ದೇವಕುತ್ತೆ ಎಂಬುವಳ ಉದರದಲ್ಲಿ ಪ್ರಸ್ತಾರನೆಂಬುವನು, ಅವನಿಗೆ ವಿಕುತ್ಸೆ ಎಂಬುವಳಲ್ಲಿ ವಿಭು ಎಂಬುವನು ಜನಿಸಿದರು. ಈ ವಿಭುವಿನ ಪತ್ನಿ ರತಿ ಎಂಬುವಳು ಋತುಶೇಷಣವೆಂಬ ಮಗನನ್ನು ಹೆತ್ತಳು. ಅವನಿಗೆ ಆಕೂತಿ ಎಂಬುವಳಲ್ಲಿ ಶಕ್ತನೆಂಬ ಮಗನು, ಆ ಶಕ್ತನೆಂಬುವನಿಗೆ ಕೃತಿ ಎಂಬ ಹೆಂಡತಿಯಲ್ಲಿ ಮಹಾಭಾಗವತೋತ್ತಮನಾದ ಗಯ್ಯನೆಂಬ ಕುಮಾರನು ಹುಟ್ಟಿದರು. ರಾಜೇಂದ್ರ, ಈ ಗಯ್ಯನೆಂಬುವನು ಶುದ್ಧ ಸತ್ವ ಮೂರ್ತಿಯಾದ ಪರಮಾತ್ಮನ ಅಂಶದಿಂದಲೇ ಅವತರಿಸಿದ್ದನಾದ್ದರಿಂದ ಧೈರ್ಯ, ಔದಾರ್ಯ, ದಯಾ, ದಾಕ್ಷಿಣ್ಯಾದಿ ಗುಣಗಳು ಅವನಲ್ಲಿ ಮೂರ್ತಿಭವಿಸಿದ್ದವು. ಪ್ರಜೆಗಳನ್ನು ಸನ್ಮಾರ್ಗದಲ್ಲಿ ನೇಮಿಸುತ್ತಾ ನಿತ್ಯ ಕರ್ಮಾನುಷ್ಠಾನ ಪರನಾಗಿ ತಾನು ಮಾಡುವ ಸಕಲ ಕಾರ್ಯಗಳನ್ನು ಸರ್ವದೇವೋತ್ತಮನಾದ ಪರಮಪುರುಷನ ಆರಾಧನೆ ಎಂಬ ದೃಷ್ಟಿಯಿಂದಲೇ ನಡೆಸುತ್ತಿದ್ದನು. ದೇಹಾತ್ಮ ಭ್ರಾಂತಿಯನ್ನು ನೀಗಿ ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ಹೃದಯಾಂತರ್ಯಾಮಿಯಾದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡು ಸ್ವಾತಂತ್ರ್ಯಾಭಿಮಾನವನ್ನು ತೊರೆದು ಕೇವಲ ಭಗವತ್ಪರ ಚಿತ್ತವೃತ್ತಿಯುಳ್ಳವನಾಗಿ ಭೂಮಿಯನ್ನು ಪಾಲಿಸುತ್ತಿದ್ದನು. ನಿಷ್ಕಾಮನಾಗಿದ್ದರೂ ಆ ಗಯನು ವಿದ್ಯುಕ್ತವಾದ ಅನೇಕ ಯಾಗಗಳನ್ನು ಮಾಡಿ ಸಕಲ ಯಜ್ಞ ಸ್ವರೂಪನಾದ ಪರಮಾತ್ಮನನ್ನು ತೃಪ್ತಿಪಡಿಸುತ್ತಿದ್ದರಿಂದ ಅವನು ಆಚರಿಸುವ ಯಾಗಗಳಲ್ಲಿ ಭಗವಂತನೇ ಸಾಕ್ಷಾತ್ತಾಗಿ ಬಂದು ಯಜ್ಞಫಲಗಳನ್ನು ಸ್ವೀಕರಿಸುತ್ತಿದ್ದನು. ಆ ರಾಜನು ಶ್ರದ್ಧೆ, ಮೈತ್ರಿ, ದಯೆ, ಕೀರ್ತಿ, ಶ್ರೀ, ಸ್ಮೃತಿ, ಮೇಧೆ, ಧೃತಿ, ತಿತಿಕ್ಷೆ ಮತ್ತು ಕ್ಷಮೆ ಎಂಬಿ ದಕ್ಷ ಕುಮಾರ್ತೆಯರ ಅನುಗ್ರಹವನ್ನು ಗಳಿಸಿ ಮಹಾ ತೇಜಸ್ವಿಯಾಗಿದ್ದನು. ಭೂದೇವತೆಯು ಆ ಪುಣ್ಯಶ್ಲೋಕನ ಕಲ್ಯಾಣ ಗುಣಗಳಿಗೆ ಮೆಚ್ಚಿಕೊಂಡವಳಾಗಿ ಸುಪ್ರಸನ್ನಲಾದ ಧೇನುವಿನಂತೆ ಬೇಕಾದ ಪದಾರ್ಥಗಳನ್ನೆಲ್ಲ ಒದಗಿಸುತ್ತಿದ್ದಳು. ಸಕಲ ರಾಜರು ಆತನಿಗೆ ಯಥೇಚ್ಛ ಕಪ್ಪಕಾಣಿಗಳನ್ನು ಒಪ್ಪಿಸಿ ಗೌರವಿಸುತ್ತಿದ್ದರು. ಆತನಿಗೆ ಜಯಂತಿ ಎಂಬ ಪತ್ನಿ, ಆಕೆಯ ಉದರದಲ್ಲಿ ಚಿತ್ರರಥ, ಸ್ವಾತಿ, ಅವರೋಧನ ಎಂಬ 3 ಮಕ್ಕಳು ಹುಟ್ಟಿದರು. ಅವರಲ್ಲಿ ಹಿರಿಯ ಮಗನಿಗೆ ಊರ್ಜಿ ಎಂಬುವಳಲ್ಲಿ ಸಾಮ್ರಾಜ್ಯನೆಂಬುವನು, ಅವನಿಗೆ ಉತ್ಕಲೆ ಎಂಬುವಳಲ್ಲಿ ಮರೀಚೆ ಎಂಬುವನು, ಆ ಮರೀಚೆಗೆ ಬಿಂದುಮತಿ ಎಂಬ ಪತ್ನಿಯಲ್ಲಿ ಬಿಂದುಮಂತನೆಂಬುವನು ಜನಿಸಿದರು. ಬಿಂದುಮಂತನು ಸುಷೇಣ ಎಂಬುವಳಲ್ಲಿ ಮಧು ಎಂಬುವನು, ಅವನು ಸುಮನಸೆಯಲ್ಲಿ ವೀರವ್ರತನೆಂಬುವನನ್ನು, ಆ ವೀರವ್ರತನು ಪ್ರಬೋಧೆ ಎಂಬ ಭಾರ್ಯೆಯಲ್ಲಿ ಮಧು, ಪ್ರಮಧು ಎಂಬಿಬ್ಬರು ಪುತ್ರರನ್ನು ಪಡೆದನು. ಅವನು ಸತ್ಯವೆಂಬುವಳಲ್ಲಿ ವರಸಿ ಅವಳಲ್ಲಿ ಭೌಮನನೆಂಬ ಮಗನನ್ನು ಪಡೆದನು. ಅವನಿಗೆ ದೂಷಣೆ ಎಂಬ ಹೆಂಡತಿಯ ಉದರದಲ್ಲಿ ತೃಷ್ಣ್ಯ ಎಂಬ ಮಗನನ್ನು, ಅವನು ವಿರೋಚನೆ ಎಂಬುವಳಲ್ಲಿ ವಿರಜನೆಂಬ ಪುತ್ರನನ್ನು ಪಡೆದನು. ಈ ವಿರಜನಿಗೆ ವಿಶೂಚಿ ಎಂಬ ಪತ್ನಿಯಲ್ಲಿ ಶತ್ರುಜಿತ್ತು ಮೊದಲಾದ 100 ಮಂದಿ ಪುತ್ರರು, ಒಬ್ಬ ಕನ್ಯೆಯು ಹುಟ್ಟಿದರು. ಈ ವಿರಜನು ತಮ್ಮ ವಂಶಕರ್ತನಾದ ಪ್ರಿಯವ್ರತನ ಸಂತತಿಯಲ್ಲಿ ಮಹಾಭಾಗನೆನಿಸಿ ತನ್ನ 100 ಮಂದಿ ಮಕ್ಕಳ ಅಗಾಧ ಪರಿವಾರದಿಂದ ಕುಲವಿಭೂಷಣನೆನಿಸಿದನು ಎಂದು ವಿವರಿಸಿದನು. ರಾಜ ಪರೀಕ್ಷಿತನು ಸುಖಮುನೀಶ್ವರನ್ನು ಕುರಿತು, ಓ ಮಹರ್ಷಿವರ್ಯ, ನನಗೆ ಸೂರ್ಯ, ಚಂದ್ರ, ನಕ್ಷತ್ರ ಇವುಗಳ ಪ್ರಕಾಶದ ವಿಸ್ತಾರವನ್ನು, ಸಪ್ತದ್ವೀಪಗಳು, ಅವುಗಳ ಲಕ್ಷಣ, ಅಳತೆ ಮುಂತಾದವುಗಳನ್ನು ತಿಳಿಯಬೇಕೆಂಬ ಅಪೇಕ್ಷೆ ಇದೆ. ಭಗವತ್ ಕಥೆಗಳಿಗೆ ಪ್ರತಿಯಾಗಿ ಇವುಗಳನ್ನು ಕೇಳಲು ಅಪೇಕ್ಷಿಸಬಹುದೇ ಎಂಬ ಸಂಖ್ಯೆ ನಿಮಗಾಗಬಹುದು. ಆದರೆ ಸತ್ವಾದಿ ಗುಣಗಳ ಪರಿಣಾಮದಿಂದ ಸೃಷ್ಟಿಯಾದ ಈ ಪ್ರಪಂಚವೆಲ್ಲವೂ ಪರಮಾತ್ಮನ ಸ್ಥೂಲ ರೂಪವೇ ಅಲ್ಲವೇ? ಜ್ಯೋತಿರ್ಮಯ ಮೂರ್ತಿಗಳನ್ನೆನಿಸಿ ಭಗವಂತನ ತೇಜೋಮಯ ಅಂಶಗಳನ್ನು ಪ್ರತ್ಯಕ್ಷೀಕರಿಸುವ ಈ ಜ್ಯೋತಿರ್ಗೋಳಗಳ ಪರಿಚಯ ಗೊಂಡರೆ ತರುವಾಯ ಸೂಕ್ಷ್ಮ ರೂಪವನ್ನು ಮನನ ಮಾಡಿಕೊಂಡು ಪರಬ್ರಹ್ಮನಲ್ಲಿ ಸ್ಥಿರವಾಗಿ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗುವುದೆಂದು ನನಗೆ ತೋರುತ್ತದೆ. ನನ್ನ ಈ ಭಾವನೆ ಸಮಂಜಸವೆಂದು ತಮಗೆ
ಮನವರಿಕೆಯಾದರೆ ವಿವರಗಳನ್ನು ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದನು. ಅದನ್ನು ಕೇಳಿ ಶುಕಾಚಾರ್ಯರು, ರಾಜೇಂದ್ರ, ನಿನ್ನ ಅಭಿಪ್ರಾಯವು ಸಾಧುವಾಗಿದೆ. ಅಚಿಂತ್ಯ ಮಹಿಮನಾದ ಪರಮಾತ್ಮನ ಸೃಷ್ಟಿ ವೈಚಿತ್ರ್ಯವು ಅವರ್ಣನೀಯ. ಬ್ರಹ್ಮಾಂಡಗಳೇ ಅನಂತವಾಗಿವೆ. ಭಗವಂತನ ಲೀಲಾ ವಿಭೂತಿಗಳನ್ನೆನಿಸಿದ ಈ ಅನೇಕಾನೇಕ ಲೋಕಗಳ ಹೆಸರು, ಆಕಾರ ಮುಂತಾದವನ್ನು ಹೇಳಲು ಯಾರಿಗೂ ಸಾಧ್ಯವಿಲ್ಲ, ಊಹಿಸಲು ಸಾಧ್ಯವಿಲ್ಲ. ಆದರೂ ನೀನು ಕೇಳಿದೆಯಾದ್ದರಿಂದ ಇವುಗಳ ಮುಖ್ಯ ಭಾಗಗಳ ಅಳತೆ, ಅವುಗಳಲ್ಲಿರುವ ಒಳಭೇದಗಳು, ಅವುಗಳ ಹಲವು ಲಕ್ಷಣಗಳು, ಇವುಗಳನ್ನು ಕುರಿತು ಸ್ವಲ್ಪ ಮಟ್ಟಿಗೆ ವಿವರಿಸುವೆನು ಕೇಳು. ನಾವು ವಾಸಿಸಿರುವ ಈ ಭೂಭಾಗವು ಜಂಬೂದ್ವೀಪವೆನ್ನೆನಿಸಿಕೊಂಡಿರುವುದು. ಜಂಬೂದ್ವೀಪ ಇದು. ನಾವು ವಾಸಿಸಿರುವ ಈ ಭೂಭಾಗವು ಜಂಬೂದ್ವೀಪವೆನ್ನಿಸಿಕೊಂಡಿರುವುದು. ಇದು ಭೂಮಂಡಲದ ಮಧ್ಯದಲ್ಲಿ 1,00,000 ಯೋಜನೆ ವಿಸ್ತಾರಣವಾಗಿ ಸಮವರ್ತುಳಾಕಾರವಾಗಿ ಇರುವುದು. ಇದರಲ್ಲಿ 9 ವಿಭಾಗಗಳುಂಟು. ಒಂದೊಂದಕ್ಕೂ ವರ್ಷವೆಂಬ ಸಂಕೇತವಿದೆ. ಒಂದೊಂದು 9,000 ಯೋಜನೆಗಳ ಅಳತೆಯುಳ್ಳವು ಆಗಿರವು. ಈ 9 ವರ್ಷಗಳಲ್ಲಿ ಒಂದಕ್ಕೊಂದಕ್ಕೆ ಮಧ್ಯೆ ಒಂದು ಪರ್ವತದಂತೆ ನೀಲ, ಶ್ವೇತ, ಶೃಂಗವಂತ, ನಿಷಧ, ಹೇಮಕೋಟ, ಹಿಮಾಲಯ, ಮಾಲ್ಯವಂತ, ಗಂಧಮಾದನಗಳೆಂಬ 8 ಪರ್ವತಗಳಿರುವವು. ಇಳಾವೃತೆಯ ವರ್ಷವೆಂಬುದು ಈ ಎಲ್ಲ ವರ್ಷಗಳ ಮಧ್ಯಭಾಗದಲ್ಲಿ ಪ್ರಕಾಶಿಸುತ್ತಿರುವುದು. ಇಳಾವೃತ ವರ್ಷದ ಮಧ್ಯಭಾಗದಲ್ಲಿ ಕುಲಗಿರಿಗಳಲ್ಲಿ ರಾಜನನ್ನೆನಿಸಿಕೊಂಡ ಮೇರುಗಿರಿಯು ಸುವರ್ಣ ಪರ್ವತವೆಂದು ಪ್ರಖ್ಯಾತವಾಗಿರುವುದು. ಇದರ ಔನ್ನತ್ಯ 1,00,000 ಯೋಜನ. ಭೂಮಂಡಲವೆಂಬ ಕಮಲದಲ್ಲಿ ಈ ಮೇರುಗಿರಿಯು ಅದರ ಕರ್ಣಿಕೆಯಂತೆ ಶೋಭಿಸುತ್ತಿರುವುದು. ಈ ಇಳಾವೃತ ವರ್ಷದ ಉತ್ತರ ಭಾಗದಲ್ಲಿ ರಮ್ಯಕ ವರ್ಷ, ಹಿರಣ್ಮಯ ವರ್ಷ, ಕುರುವರ್ಷಗಳೆಂಬ ಭೂಭಾಗಗಳು ಕ್ರಮವಾಗಿ ನೀಲಪರ್ವತ, ಶ್ವೇತಪರ್ವತ, ಶೃಂಗವಂತ ಪರ್ವತಗಳಿಂದ ವಿಭಾಗಿಸಲ್ಪಟ್ಟು ಆ ಪರ್ವತಗಳನ್ನೇ ತಮ್ಮ ಗಿಡಗಳನ್ನಾಗಿ ಉಂಟಾಗಿರುವವು. ಇಳಾವೃತದ ದಕ್ಷಿಣ ಭಾಗದಲ್ಲಿ ಕ್ರಮವಾಗಿ ಹರಿವರ್ಷ, ಕಿಂಪುರುಷ ವರ್ಷ, ಭರತ ವರ್ಷಗಳಿಗೆ ನಿಷೇಧ, ಹೇಮಕೋಟ, ಹಿಮಾಲಯ ಎಂಬಿ 3 ಪರ್ವತಗಳು ಎಲ್ಲೆ ಕಟ್ಟಾಗಿ ವ್ಯಾಪಿಸಿರುವವು. ಇದಲ್ಲದೆ ಮೇರು ಪರ್ವತಕ್ಕೆ ಪೂರ್ವದಲ್ಲಿ ಮಂದರ, ದಕ್ಷಿಣದಲ್ಲಿ ಮೇರು ಮಂದರ, ಪಶ್ಚಿಮದಲ್ಲಿ ಸುಪಾರ್ಶ್ವ ಮತ್ತು ಉತ್ತರದಲ್ಲಿ ಕುಮುದ ಎಂಬಿ 4 ಪರ್ವತಗಳು ಆ ಮೇರು ಮಹಾಗಿರಿಯ ಸುತ್ತಲೂ ಜಗತಿ ಕಟ್ಟಿಗಳಂತೆ ಶೋಭಿಸುತ್ತಿರುವವು. ಈ 4 ಕಟ್ಟಿಗಳಲ್ಲಿಯೂ ಮಾವು, ನೆರಳೆ, ಕಡವು, ಅಲ ಎಂಬ 4 ಬಗೆಯ ವೃಕ್ಷಗಳು ಹಲವು ಶಾಖೋಪಶಾಖಗಳಿಂದ ಹರಡಿ ಮನೋಹರವಾಗಿರುವವು. ಸಹಸ್ರಾರು ಯೋಜನ ಪ್ರಮಾಣ ವಿಸ್ತಾರವಾಗಿರುವ ಈ ಮಂದರಾದಿ 4 ಕಟ್ಟಿಗಳಲ್ಲಿನ ವೃಕ್ಷಗಳು ಪ್ರಮಾಣವುಳ್ಳವಾಗಿರುವವು. ಈ 4 ಬೆಟ್ಟಗಳಲ್ಲೂ ಹಾಲು, ಜೇನು, ಕಬ್ಬಿನ ರಸ ಮತ್ತು ಶುದ್ಧೋದಕದಿಂದ ತುಂಬಿದ 4 ಮಡುಗಳುಂಟು. ಇವುಗಳಲ್ಲಿ ಗಂಧರ್ವಾದಿಗಳ ಸಮೂಹವು ಸ್ನಾನಪಾನಾದಿಗಳನ್ನು ಮಾಡಿ ಸಮೀಪದಲ್ಲೇ ಇರುವ ನಂದನ, ಚೈತ್ರರಥ, ವೈಭ್ರಾಜಕ, ವಿಶ್ವತೋಭದ್ರವೆಂಬ 4 ದಿವ್ಯೋದ್ಯಾನಗಳಲ್ಲಿ ತಮ್ಮ ತಮ್ಮ ಪ್ರೇಯಸಿರೊಂದಿಗೆ ಸಂತೋಷದಿಂದ ವಿಹರಿಸುತ್ತಿರುವವರು. ಮೇಲೆ ಹೇಳಿದ ಮಂದರಗಿರಿಯಲ್ಲಿನ ಮಾವಿನ ಮರವು, ಮೇರುಮಂದರದಲ್ಲಿನ ನೆರಳೆಯ ಮರವು, ಸುವರ್ಶ್ವಗಿರಿಯಲ್ಲಿನ ಕಡವ ವೃಕ್ಷವು, ಕುಮುದಗಿರಿಯಲ್ಲಿನ ಆಲದ ವೃಕ್ಷವು ತಮ್ಮಲ್ಲಿ ಪಕ್ಷವಾದ ಫಲರಸಗಳನ್ನು ನದಿಗಳಂತೆ ಹರಿಸುತ್ತಿರುವವು. ಮಾವಿನ ಮರದ ಹಣ್ಣಿನ ಸುವಾಸನೆಯು ರಸದಿಂದ ಹರಿದ ಅರುಣೋದಯೆಂಬ ನದಿಯು ಇಳಾವೃತ ವರ್ಷದ ಪೂರ್ವ ಭಾಗವನ್ನೆಲ್ಲ ಜಲ ಸಮೃದ್ಧಿವಾಗಿಸಿರುವುದು. ಮೇರುಮಂದರದ ನೆರಳೆಯ ವೃಕ್ಷದಿಂದ ಹರಿದ ಜಂಬೂ ನದಿಯ ಸುಮಧುರ ಫಲರಸದಿಂದ ಇಳಾವೃತ ವರ್ಷದ ದಕ್ಷಿಣ ಭಾಗದ ಭೂಪ್ರದೇಶವೆಲ್ಲವೂ ಫಲವಂತವಾಗಿರುವುದು. ಈ ಜಂಬೂ ಫಲ ರಸದಿಂದ ಕಲೆತಿರುವ ಈ ಭಾಗದ ಮಣ್ಣೆಲ್ಲವೂ ಸೂರ್ಯರಶ್ಮಿಯ ಸ್ಪರ್ಶದಿಂದ ಅದೊಂದು ಬಗೆಯಲ್ಲಿ ಪಕ್ವವಾಗಿ ಸುವರ್ಣ ಛಾಯೆಯಿಂದ ಜಾಂಬೂನದವೆಂದು ಕರೆಯಲ್ಪಟ್ಟು ಸುವರ್ಣವಾಗಿಯೇ ದೇವತೆಗಳ ಕಿರೀಟ, ಕುಂಡಲ, ಹಾರ, ಕೇಯೂರಾದಿಗಳಿಗೆ ಉಪಯೋಗವಾಗುತ್ತಿರುವವು. ಸುಪಾರ್ಶ್ವ ಪರ್ವತದ ಕಡವ ವೃಕ್ಷದ ಫಲರಸವು ಇಳಾವೃತದ ಪಶ್ಚಿಮ ಭೂಭಾಗವನ್ನು ಫಲವಂತವಾಗಿಸಿರುವುದು. ಕುಮುದ ಪರ್ವತದ ಮೇಲೆ ಬೆಳೆದಿರುವ ಆಲದ ಮರವು ಶತವಲಿಸವೆಂದು ಸುಪ್ರಖ್ಯಾತವಾಗಿ ಹಾಲು, ಮೊಸರು, ಜೇನುತುಪ್ಪ, ಬೆಲ್ಲ, ಅನ್ನ ಮೊದಲಾದ ಭಕ್ಷ್ಯ ಪದಾರ್ಥಗಳನ್ನು, ವಸ್ತ್ರಾಭರಣ, ಶಯ್ಯ ಮೊದಲಾದ
ಭೋಗ ಸಾಮಗ್ರಿಗಳನ್ನು ಕೊಡುವುದಾಗಿ ಕಲ್ಪವೃಕ್ಷವೋ ಎಂಬಂತೆ ಇಳಾವೃತ ವರ್ಷದ ಭಾಗದಲ್ಲಿನ ಪ್ರಜೆಗಳಿಗೆ ಸರ್ವ ವಿಧದಿಂದಲೂ ತೃಪ್ತಿಯನ್ನುಂಟು ಮಾಡಿರುವುದು. ಈ ಪುಣ್ಯ ನದಿಗಳಲ್ಲಿ ಸ್ನಾನಪಾನ ಮಾಡುವ ಜನರು ಆದಿವ್ಯಾಧಿ, ಬೆವರು, ದುರ್ಗಂಧ, ನೆರೆ, ಸೊಕ್ಕು ಮುಂತಾದವುಗಳನ್ನೇ ಅರಿಯದೆ ಮುಪ್ಪಿನ ಲಕ್ಷಣವನ್ನೇ ಅರಿಯದ ಬೆರೆ ಚಿರಾಯುಗಳಾಗಿರುವರು. ಈ ಮೇರುಗಿರಿಯ ಮೇಲೆ ಮಧ್ಯಭಾಗದಲ್ಲಿ ಸೌತಕಾಂಬಿ ಎಂಬ ಪಟ್ಟಣವುಂಟು. ಇದನ್ನು ಸಾಕ್ಷಾತ್ ಚತುರ್ಮುಖನೇ ನಿರ್ಮಿಸಿದನು. ಇದರ ಸುತ್ತಲೂ ಇಂದ್ರಾದಿ ಅಷ್ಟದಿಕ್ಪಾಲರಿಂದ ಪಾಲಿಸಲ್ಪಡುವ ಅವರ ರಾಜಧಾನಿಗಳಾದ ಅಮರಾವತಿ, ತೇಜೋವತಿ, ಸಂಯಮನಿ, ಕೃಷ್ಣಾಂಗನೆ, ಶ್ರದ್ಧಾವತಿ, ಗಂಧವತಿ, ಮಹೋದಯ ಮತ್ತು ಯಶೋವತಿ ಎಂಬ 8 ಪುರಗಳಲ್ಲಿ ಇರುವವು. ಇವುಗಳಲ್ಲಿ ಕ್ರಮವಾಗಿ ಇಂದ್ರ, ಅಗ್ನಿ, ಯಮ, ನೈಋತ್ಯ, ವರುಣ, ವಾಯುವ್ಯ, ಕುಬೇರ, ಈಶಾನವೆಂಬ 8 ಮಂದಿ ದಿಕ್ಪಾಲಕರು ಆಧಿಪತ್ಯ ಮಾಡುತ್ತಲಿರುವರು ಎಂದು ನುಡಿದನು. ಶ್ರೀ ಸುಖಾಚಾರ್ಯರು ಮುಂದುವರಿದು ಹೇಳತೊಡಗಿದರು. ಕೇಳು ರಾಜೇಂದ್ರ, ಶ್ರೀ ವಿಷ್ಣುಮೂರ್ತಿಯ ಹಿಂದೆ ಇಂದ್ರನನ್ನು ಉದ್ಧರಿಸಲಕ್ಕಾಗಿ ವಾಮನ ಅವತಾರ ಮಾಡಿ ಬಲಿ ರಾಜೇಂದ್ರನ ಯಜ್ಞಶಾಲೆಗೆ ಹೋಗಿ 3 ಅಡಿ ಭೂಮಿಯನ್ನು ಬೇಡಿ ಅದನ್ನು ಅಳಿಯಲಿಕ್ಕಾಗಿ ತನ್ನ ಎಡದ ಕಾಲನ್ನು ಅಂತರಿಕ್ಷಗೆ ನೀಡಿದಾಗ ಆ ಪಾದದ ಹೆಬ್ಬೆರಳಿನ ಉಗುರು ತಗುಲಿ ಬ್ರಹ್ಮಾಂಡದ ಕಟಾಹವು ಭೇದಿಸಿತು. ಹಾಗೆ ಉಂಟಾದ ರಂಧ್ರದಿಂದ ಆ ಬ್ರಹ್ಮಾಂಡ ಬಹಿರಾವರಣದಲ್ಲಿದ್ದ ಜಲವು ಒಳಕ್ಕೆ ಪ್ರವೇಶಿಸಿತು. ಸಕಲ ದುರಿತಗಳನ್ನು ಸ್ವಾಭಾವಿಕವಾದ ತನ್ನ ಪಾವಿತ್ರ್ಯದಿಂದಲೇ ನಿವಾರಿಸಲು ಸಮರ್ಥವಾದ ಆ ಜಲವಿಶೇಷವು ಭಗವಂತನ ಅಂಗುಟ ಸ್ಪರ್ಶದಿಂದ ಪರಮ ಪಾವನನೆನಿಸಿ ವಿಷ್ಣುಪದಿ ಎಂಬ ಹೆಸರಿನಿಂದಲೇ ಪ್ರಸಿದ್ಧವಾಯಿತು. ಅದು ಬಹುಕಾಲದವರೆಗೆ ಆಕಾಶದ ಊರ್ಧ್ವಭಾಗದಲ್ಲೇ ಪ್ರವಹಿಸುತ್ತಲಿತ್ತು. ಆ ಸ್ಥಾನವು ಉತ್ತಾನಪಾದ ರಾಜನ ಪುತ್ರನು ದೃಢವ್ರತನು ಆದ ಬಾಲತಪಸ್ವಿ ಧ್ರುವರಾಜನಿಗೆ ಭಗವಂತನಿಂದ ಅನುಗ್ರಹಿಸಲ್ಪಟ್ಟ ವಿಷ್ಣು ಪದವೆಂಬ ನಾಮಧೇಯದಿಂದಲೇ ಸುಪ್ರಖ್ಯಾತವಾಗಿರುವುದು. ಧ್ರುವರಾಜನು ಸಕಲ ಋಷಿಮುನಿಗಳು ಆ ಪವಿತ್ರೋದಕವನ್ನು ನಿತ್ಯವೂ ಶಿರಸಾಧಾರಣ ಮಾಡಿ ಪುನೀತರಾಗುತ್ತಿದ್ದರು. ಆ ಪುಣ್ಯ ನದಿಯ ಆಕಾಶ ಮಾರ್ಗದಿಂದ ಕೆಳಗಿಳಿದು ಬಂದು ಮೇರು ಶಿಖರದಲ್ಲಿರುವ ಬ್ರಹ್ಮಗಿರಿಗೆ ಬಂದು ಬೀಳುವುದು. ಅಲ್ಲಿ ಸೀತೆ, ಅಲಕನಂದೆ, ಚಕ್ಷು, ಭದ್ರೆ ಎಂಬಿ 4 ಶಾಖೆಗಳಾಗಿ 4 ದಿಕ್ಕುಗಳಿಗೂ ಹರಿದು ಆಯಾ ಪ್ರಾಂತಗಳನ್ನು ತನ್ನ ಪವಿತ್ರ ಸಲೀಲದಿಂದ ಪವಿತ್ರವನ್ನಾಗಿಸುತ್ತಿರುವುದು. ಅವುಗಳಲ್ಲಿ ಅಲಕನಂದೆಯು ದಕ್ಷಿಣಾಭಿಮುಖವಾಗಿ ಪ್ರವೇಶಿಸಿ ಹೇಮಕೋಟವೆಂಬಿ ಪರ್ವತ ಪ್ರಾಂತಗಳನ್ನು ಬಹು ರಭಸದಿಂದ ಭೇದಿಸಿಕೊಂಡು ಹೊರಟು ಕರ್ಮಕ್ಷೇತ್ರವೆನಿಸಿದ ಭರತವರ್ಷವನ್ನು ಪವಿತ್ರಗೊಳಿಸುತ್ತಾ ಮುಂದುವರಿದು ಲವಣ ಸಮುದ್ರವನ್ನು ಸೇರುವುದು. ಇದರಂತೆಯೇ ಇತರ ಅನೇಕ ಪರ್ವತಗಳಲ್ಲಿ ಹುಟ್ಟಿದ ನದಿಗಳು ಈ ಭರತವರ್ಷದ ವಿವಿಧ ಭಾಗಗಳಲ್ಲಿ ಪ್ರವಹಿಸುತ್ತಾ ಸಕಲ ಪ್ರಾಣಿ ವರ್ಗಗಳಿಗೂ ಜೀವನಪ್ರದವಾಗಿ ಪೋಷಿಸುತ್ತಿರುವವು. ಜಂಬೂದ್ವೀಪದ ಇತರ ಪ್ರಾಂತಗಳಿಗಿಂತಲೂ ಈ ಭಾರತ ವರ್ಷವು ಕರ್ಮಭೂಮಿ, ಕರ್ಮಕ್ಷೇತ್ರ ಎಂದು ಕರೆಯಲ್ಪಟ್ಟು ಪುಣ್ಯ ಪಾಪ ಕರ್ಮಗಳನ್ನು ಮಾಡಿ ಸ್ವರ್ಗ ಮೋಕ್ಷಾದಿಗಳನ್ನು ಸಾಧಿಸಿ ಕೊಳ್ಳಲು ಸಾಧನ ಭೂಮಿಯನ್ನಿಸಿರುವುದು. ಇದನ್ನುಳಿದು ಮಿಕ್ಕ ಭಾಗಗಳಲ್ಲಿರುವವರು ಭೋಗಪ್ರಧಾನ ಚಿತ್ತವೃತ್ತಿಯುಳ್ಳವರಾಗಿದ್ದು ಯವನೋತ್ಸಾಹಗಳಿಂದ ಬಲಾಢ್ಯರು, ದೀರ್ಘಾಯುಷಗಳು ಆಗಿ ಸುಖಾನುಭವ ಮಾಡುತ್ತಾ ಕಾಲ ಕಳೆಯುತ್ತಿರುವರು. ಅಲ್ಲಿನ ಸ್ತ್ರೀಯರು ಮಿತ ಸಂತಾನವುಳ್ಳವರಾಗಿರುವುದರಿಂದ ಅಲ್ಲಿನ ಜನರು ಎಂದಿಗೂ ಲೋಪವಿಲ್ಲದ ಕಳತ್ರ ಸುಖಾನುಭವ ಮಾಡುತ್ತಿರುವವರು. ಈ ಇಳಾವೃತ ವರ್ಷದಲ್ಲಿ ರುದ್ರನೊಬ್ಬನೇ ಪುರುಷ. ಮಿಕ್ಕ ಯಾವ ಪುರುಷನು ಈ ಪ್ರಾಂತಕ್ಕೆ ಪ್ರವೇಶಿಸಿದರೂ ಅವನು ಸ್ತ್ರೀಯಾಗೆಂದು ಪಾರ್ವತೀದೇವಿಯು ಶಾಪವಿರುವುದು. ಇಲ್ಲಿ ರುದ್ರದೇವನು ಪಾರ್ವತೀದೇವಿಯಿಂದಲೂ ಆಕೆಯ ಅನುಚರರಾದ ಅನೇಕ ಸಹಸ್ರ ಸ್ತ್ರೀಯರಿಂದಲೂ ಸೇವಿಸಲ್ಪಡುತ್ತಾ ಸಂಕರ್ಷಣ ಮೂರ್ತಿಯನ್ನು ಧ್ಯಾನ ಯೋಗದಿಂದ ಸಾಕ್ಷಾತ್ಕರಿಸಿಕೊಂಡು ಸ್ತೋತ್ರ ಮಾಡುತ್ತಲಿರುವನು. ಓಂಕಾರ ಶಬ್ದವಾಚ್ಯನಾಗಿ ಸಕಲ ಕಲ್ಯಾಣ ಗುಣ ವಿಶಿಷ್ಟನು, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿ ಕಾರ್ಯಗಳಿಗೆ ನಿಯಾಮಕನೂ ಆಗಿ ಚೇತನ ವಿಲಕ್ಷಣನಾಗಿ ವಾಸುದೇವನೆಂಬ ನಾಮಧೇಯದಿಂದ ಕೀರ್ತಿಸಲ್ಪಡುತ್ತಿರುವ ಓ ಸರ್ವಜ್ಞ ಮೂರ್ತಿಯೇ, ಅಪ್ರಮೇಯನೇ, ಪರಮಪುರುಷನೇ, ನಿನಗೆ ನಮಸ್ಕಾರವು ಎಂಬಿ ಮಂತ್ರಾರ್ಥದಿಂದ ಆ ದೇವಾದಿದೇವನನ್ನು ಸ್ತುತಿಸುತ್ತಿರುವನು. ಆಶ್ರಿತ ಕಲ್ಪತರು, ಸರ್ವಲೋಕಾರಾಧ್ಯನೂ ಸರ್ವತಂತ್ರ ಸ್ವತಂತ್ರನೂ ಆದ ಆ ವೇದ ಪುರುಷನ ಪಾದಸೇವೆಯಲ್ಲಿ ನಿರತನಾಗುವುದೇ ಜನ್ಮತಾರಕವಾದ ಉಪಾಯವೆಂದು ತಿಳಿದ ಯಾವನು ತಾನೇ ಆ ಭಗವಂತನ ಮಹಿಮಾವರ್ಣನೆ ಪಾದಧ್ಯಾನಾದಿಗಳಲ್ಲಿ ವಿಮುಖನಾಗುವನು. ರುದ್ರದೇವನು ತನ್ನ ಆರಾಧ್ಯ ಮೂರ್ತಿಯನ್ನು ಓ ಪರಮಪುರುಷನೇ, ನಿನಗೆ ನಮಸ್ಕಾರವು ಎಂಬಿ ಮಂತ್ರಾರ್ಥದಿಂದ ಆ ದೇವಾದಿದೇವನನ್ನು ಸ್ತುತಿಸುತ್ತಿರುವನು. ಆಶ್ರಿತ ಕಲ್ಪತರುವು ಸರ್ವಲೋಕರಾಧ್ಯನೂ ಸರ್ವತಂತ್ರ ಸ್ವತಂತ್ರನೂ ಆದ
ಆ ವೇದ ಪುರುಷನ ಪಾದಸೇವೆಯಲ್ಲಿ ನಿರತನಾಗುವುದೇ ಜನ್ಮತಾರಕವಾದ ಉಪಾಯವೆಂದು ತಿಳಿದ ಯಾವನು ತಾನೇ ಆ ಭಗವಂತನ ಮಹಿಮಾವರ್ಣನೆ ಪಾದಧ್ಯಾನಾದಿಗಳಲ್ಲಿ ವಿಮುಖನಾಗುವನು. ರುದ್ರದೇವನು ತನ್ನ ಆರಾಧ್ಯ ಮೂರ್ತಿಯನ್ನು, ಓ ಪರಮಪುರುಷ, ಅನಂತಮೂರ್ತಿಯಾದ ನಿನ್ನ ಸಹಸ್ರ ಫಣಿಗಳ ಯಾವುದೋ ಒಂದು ಕೊನೆಯಲ್ಲಿ ಸಾಸಿವೆಯ ಕಾಳಿನ ಪ್ರಮಾಣದಲ್ಲಿ ಅಂಟಿಕೊಂಡಿರುವ ಈ ಭೂಮಂಡಲವನ್ನು ಅಪಾರ ಮಹಿಮನಾದ ನೀನು ಕೇವಲ ಲೀಲಾ ಮಾತ್ರನಾಗಿ ಧರಿಸುತ್ತಿರಿಯೇ. ಮಹತ್ತತ್ವಕ್ಕೆ ಅಭಿಮಾನಿಯಾದ ಚತುರ್ಮುಖ ದೇವನನ್ನು ಪ್ರಾರಂಭಕ್ಕೆ ಸೃಷ್ಟಿಸಿ ಅವನಿಗೆ ಸೃಷ್ಟಿ ಕಾರ್ಯಕ್ಕೆ ಜ್ಞಾನ ಪ್ರದಾನ ಮಾಡಿದ ಮಹಾಪ್ರಭುವು ನೀನೇ. ದೇವ ಮನುಷ್ಯ ತೀರ್ಯಾಗಾದಿ ಪ್ರಾಣಿಗಳಲ್ಲಿ ರಜಸ್ತಮೋ ರೂಪಗಳಾದ ಅಹಂಕಾರಗಳನ್ನು ಉದ್ಭವಗೊಳಿಸಿ ತನ್ಮೂಲಕ ನಿನ್ನ ಜಗಲೀಲಾ ಕಾರ್ಯದ ಸಂಕಲ್ಪವನ್ನು ನೆರವೇರಿಸಲಿಕ್ಕಾಗಿಯೇ ನಾನು ಆ ಬ್ರಹ್ಮದೇವನಿಂದ ಸೃಷ್ಟಿಸಲ್ಪಟ್ಟನು. ಚತುರ್ಮುಖ ಬ್ರಹ್ಮನು ನಾನು ಮೊದಲಾದ ದೇವವರ್ಗಗಳೆಲ್ಲವೂ ಸೂತ್ರಗಳಿಂದ ಬಂಧಿಸಲ್ಪಟ್ಟು ಆಡುತ್ತಿರುವ ಪಕ್ಷಿಗಳಂತೆ ಈ ಜಗದ್ವ್ಯಾಪಾರದಲ್ಲಿ ನಿನ್ನ ಆಜ್ಞಾಧೀನರಾಗಿ ತೊಡಗಿರುವವು. ಪ್ರಕೃತಿ ಬಂಧವನ್ನು ಉಂಟು ಮಾಡಲಿಕ್ಕಾಗಲಿ ಪ್ರಾಣಿಗೆ ಆ ಬಂಧವನ್ನು ನಿವೃತ್ತಿಗೊಳಿಸಲಿಕ್ಕಾಗಲಿ ನೀನೇ ಸರ್ವಸಮರ್ಥನು. ನಿನಗೆ ನಮಸ್ಕಾರವು ಎಂದು ಸದಾ ಏಕನಿಷ್ಠೆಯಿಂದ ರುದ್ರದೇವನು ಆ ಪರಮಪುರುಷನನ್ನು ಧ್ಯಾನಿಸುತ್ತಾ ಸ್ತೋತ್ರ ಮಾಡುತ್ತಿರುವನು. ಶ್ರೀಕೃಷ್ಣಾರ್ಪಣಮಸ್ತು.